ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಆಗಸ್ಟ್ ತಿಂಗಳ ಪಿಂಚಣಿಗಾಗಿ ಕಾಯುತ್ತಿರುವ ರಾಜ್ಯದ ಜನತೆಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ನಿನ್ನೆಯಿಂದಲೇ ಕೆಲವು ಜಿಲ್ಲೆಗಳಿಗೆ ಹಣ ಜಮಾ ಆಗಲು ಶುರುವಾಗಿದೆ. ಹಾಗಾದರೆ ಇವತ್ತು ಸಂಜೆ ಒಳಗೆ ನಿಮ್ಮ ಜಿಲ್ಲೆಗೂ ಹಣ ಬರುತ್ತಾ? ಜುಲೈ ತಿಂಗಳ ಬಾಕಿ ಹಣವು ಸೇರಿ 2 ತಿಂಗಳ ಪಿಂಚಣಿ ಒಟ್ಟಿಗೆ ಜಮಾ ಆಗುತ್ತಾ? ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸಿಕೊಡ್ತೇನೆ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮಗೆ ಇಲ್ಲಿವರೆಗೆ ಎಷ್ಟು ಪಿಂಚಣಿ ಹಣ ಜಮಾ ಆಗಿದೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕೂಡ ನಿಮಗೆ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು, ಏನೆಲ್ಲ ಮಾಡಿದರೆ ಜಮಾ ಆಗುತ್ತೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಈ ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ನೀವು ಆಗಸ್ಟ್ ತಿಂಗಳ ಪಿಂಚಣಿಗಾಗಿ ಕಾಯುತ್ತಿದ್ದೀರಾ? ಹಾಗಾದರೆ ಈ ಮಾಹಿತಿ ನಿಮಗಾಗಿ. ನಿನ್ನೆಯಿಂದಲೇ ಕೆಲವು ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಲು ಶುರುವಾಗಿದೆ. ಇವತ್ತು ಸಂಜೆ ಒಳಗೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರಲಿದೆ? ಕಳೆದ ತಿಂಗಳ ಜುಲೈ ಪಿಂಚಣಿದಾರರಿಗೆ ಈ ಬಾರಿ 2 ತಿಂಗಳ ಹಣ ಒಟ್ಟಿಗೆ ಬರುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲಿ ತಿಳಿಸ್ಕೊಡ್ತೇನೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ರಾಜ್ಯದ ಸರ್ಕಾರದ ವಿವಿಧ ಪಿಂಚಣಿ ಯೋಜನೆಗಳಾದ ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ಅಂಗವಿಕಲರ ಪಿಂಚಣಿ ಹಾಗೂ ವಿಧವಾ ವೇತನದಂಥ ಯೋಜನೆಗಳ ಅಡಿಯಲ್ಲಿ ಸಹಾಯಧನ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಇದೀಗ ಮಹತ್ವದ ಅಪ್ಡೇಟ್ ಒಂದು ಹೊರಬಿದ್ದಿದೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ನೇಹಿತರೆ, ಆಗಸ್ಟ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಈಗ ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ಕಳೆದ 2 ದಿನಗಳಿಂದಲೇ ಸರ್ಕಾರದ ಮಟ್ಟದಲ್ಲಿ ಬಿಲ್ಡಿಂಗ್ ಪ್ರಕ್ರಿಯೆಗಳು ಮುಕ್ತಾಯಗೊಂಡಿದ್ದವು. ಇದರ ಮುಂದುವರೆದ ಭಾಗವಾಗಿ ನಿನ್ನೆ ಸಂಜೆಯಿಂದಲೇ ರಾಜ್ಯದ ಒಂದೆರಡು ಜಿಲ್ಲೆಗಳಲ್ಲಿ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪ್ಯ ವೇತನದ ಹಣ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಆಗಲು ಶುರುವಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಕೆಲವೊಂದು ಸ್ಕ್ರೀನ್ಶಾಟ್ಗಳು ಕೂಡ ಬಂದಿವೆ. ಹಾಗಾದರೆ ಉಳಿದ ಜಿಲ್ಲೆಗಳ ಕಥೆ ಏನು? ಆತಂಕ ಪಡುವ ಅಗತ್ಯವಿಲ್ಲ. ನಿನ್ನೆ ಕೇವಲ ಪ್ರಾಯೋಗಿಕವಾಗಿ ಅಥವಾ ಆರಂಭಿಕ ಹಂತವಾಗಿ ಕೆಲವು ಜಿಲ್ಲೆಗಳಿಗೆ ಹಣ ಹಾಕಲಾಗಿದೆ. ಆದರೆ ಇವತ್ತಿನಿಂದ ಅಂದರೆ ಈ ವಿಡಿಯೋ ನೀವು ನೋಡುತ್ತಿರುವ ದಿನದಿಂದ ಬಾಕಿ ಉಳಿದಿರುವ ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಆಗುವ ಪ್ರಕ್ರಿಯೆ ವೇಗವಾಗಿ ಪಡೆದುಕೊಳ್ಳಲಿದೆ. ಇವತ್ತು ಸಂಜೆಯ ವೇಳೆಗೆ ಸುಮಾರು 5 ರಿಂದ 10 ಜಿಲ್ಲೆಗಳ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ನೇರವಾಗಿ ಜಮಾ ಆಗುವ ಸಂಪೂರ್ಣ ನಿರೀಕ್ಷೆ ಇದೆ. ಒಂದೇ ಬಾರಿಗೆ ಇಡೀ ರಾಜ್ಯದ ಎಲ್ಲರಿಗೂ ಹಣ ಹಾಕಲು ಸಾಧ್ಯವಾಗದ ಕಾರಣ ಹಂತ ಹಂತವಾಗಿ ಹಣ ಬಿಡುಗಡೆ ಆಗುತ್ತದೆ. ಹಾಗಾಗಿ ಮುಂದಿನ 3 ರಿಂದ 4 ದಿನಗಳಲ್ಲೇ ಶೇಕಡ 50 ರಿಂದ 60ರಷ್ಟು ಜನರಿಗೆ ಮತ್ತು ಒಂದು ವಾರದ ಒಳಗೆ 100ರಷ್ಟು ಎಲ್ಲ ಪಿಂಚಣಿದಾರರ ಖಾತೆಗೆ ಹಣ ಕ್ರೆಡಿಟ್ ಆಗಲಿದೆ. ಇನ್ನು ಬಹಳ ಮುಖ್ಯವಾದ ವಿಚಾರ ಏನಂತಂದ್ರೆ ಜುಲೈ ತಿಂಗಳ ಪಿಂಚಣಿ. ಹೌದು, ಕಳೆದ ತಿಂಗಳು ಬಹಳಷ್ಟು ಜನರಿಗೆ ಪಿಂಚಣಿಯನ್ನ ಬಂದಿರಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ದಾಖಲೆಗಳಲ್ಲಿನ ದೋಷ, ಅಂದರೆ ಆದಾಯ ಪ್ರಮಾಣ ಪತ್ರ ಅವಧಿ ಮುಗಿದಿರುವುದು, ವಯೋಮಿತಿ ಸಮಸ್ಯೆ ಅಥವಾ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದು ಹಾಗೂ ಇನ್ನಿತರ ಸಮಸ್ಯೆಗಳಿದ್ರೆ ಅದನ್ನು ಪರಿಹರಿಸಿಕೊಳ್ಳಿ. ಸರ್ಕಾರವು ಇಂಥ ಖಾತೆಗಳಿಗೆ ತಾತ್ಕಾಲಿಕವಾಗಿ ಪಿಂಚಣಿಯನ್ನು ತಡೆ ಹಿಡಿದಿತ್ತು. ಆದರೆ ಯಾರೆಲ್ಲ ತಮ್ಮ ದಾಖಲಾತಿಗಳನ್ನ ಸರಿಯಾಗಿ ಅಪ್ಡೇಟ್ ಮಾಡಿದ್ದಾರೋ ಅಥವಾ ಹೊಸ ಆದಾಯ ಪ್ರಮಾಣ ಪತ್ರವನ್ನು ಒದಗಿಸಿದ್ದಾರೋ ಅಂಥವರ ಅರ್ಜಿಗಳನ್ನು ಪರಿಶೀಲಿಸಿ ಇದೀಗ ಕ್ಲಿಯರ್ ಮಾಡಲಾಗ್ತಾ ಇದೆ. ಒಂದು ವೇಳೆ ನೀವು ದಾಖಲಾತಿಗಳನ್ನು ಸರಿಪಡಿಸದಿದ್ದರೆ ಕಳೆದ ಜುಲೈ ತಿಂಗಳ ಪೆಂಡಿಂಗ್ ಹಣ ಹಾಗೂ ಈ ಆಗಸ್ಟ್ ತಿಂಗಳ ಹಣ ಎರಡೂ ಸೇರಿ ಒಟ್ಟಿಗೆ ನಿಮ್ಮ ಖಾತೆಗೆ ಜಮಾ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಒಂದು ವೇಳೆ ನಿಮಗೆ ಈಗಾಗಲೇ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗೆ ಯಾವ ಜಿಲ್ಲೆಯವರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಇತರರಿಗೂ ಕೂಡ ಮಾಹಿತಿ ಸಿಕ್ಕಂತಾಗುತ್ತದೆ. ಇಲ್ಲದೆ ನಿಮಗೆ ಬಂದಿರುವ ಹಣದ ಮೆಸೇಜ್ ಅನ್ನ ಸ್ಕ್ರೀನ್ಶಾಟ್ ಇದ್ರೆ ಅದನ್ನು ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಗ್ರೂಪ್ಗೆ ನೀವು ಕಳಿಸಿದ್ರೆ ನಮಗೆ ಇನ್ನು ಬೇರೆಯವರಿಗೆ ಮಾಹಿತಿ ನೀಡಲು ಉಪಯೋಗವಾಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ನೀವು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇರಬಹುದು. ಸ್ನೇಹಿತರೆ, ಇವತ್ತು ಸಂಜೆವರೆಗೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಯನ್ನು ಅಥವಾ ಮೊಬೈಲ್ ಮೆಸೇಜನ್ನು ಒಂದ್ಸಾರಿ ಚೆಕ್ ಮಾಡ್ತೀರಿ. ಹಣ ಬಂದರೆ ಖಂಡಿತ ಕಮೆಂಟ್ ಮಾಡಿ. ಯಾರಿಗಿನ್ನೂ ಹಣ ಬಂದಿಲ್ವಾ ಅವರು ಕನಿಷ್ಠ 3-4 ದಿನ ಕಾಯಿರಿ, ಖಂಡಿತ ಹಣ ಬರುತ್ತೆ. ವೀಕ್ಷಕರೇ, ಒಂದು ವೇಳೆ ಮುಂದಿನ 4-5 ದಿನ ಕಳೆದರೂ ನಿಮ್ಮ ಬ್ಯಾಂಕ್ ಖಾತೆಗೆ ಆಗಸ್ಟ್ ತಿಂಗಳ ಪಿಂಚಣಿಯನ್ನು ಬರೆದಿದ್ರೆ ಏನು ಮಾಡಬೇಕು? ಟೆನ್ಷನ್ ಬೇಡ. ನೀವೇ ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ಪಿಂಚಣಿ ಹಣದ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು. ಏನಪ್ಪ ಅಂದರೆ ಗೂಗಲ್ ಪ್ಲೇಸ್ಟೋರ್ನಿಂದ DBT ಕರ್ನಾಟಕ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಹಾಕಿ ಲಾಗಿನ್ ಆಗಿ ಅಲ್ಲಿ ನಿಮ್ಮ ಪಿಂಚಣಿನ ಯಾವ ಹಂತದಲ್ಲಿದೆ
ಅಪ್ರೂವ್ ಆಗಿದೆಯಾ, ಯಾವ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅಥವಾ ಯಾವ ಕಾರಣಕ್ಕಾಗಿ ರಿಜೆಕ್ಟ್ ಆಗಿದೆ ಎನ್ನುವ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಇನ್ನು ಕಳೆದ ಜುಲೈ ತಿಂಗಳಿನಿಂದಲೂ ನಿಮ್ಮ ಪಿಂಚಣಿ ಸಂಪೂರ್ಣವಾಗಿ ನಿಂತು ಹೋಗಿದ್ರೆ ನೀವು ತಕ್ಷಣವೇ ಮಾಡಬೇಕಾದ ಕೆಲಸ ಒಂದೇ. ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ಜೆರಾಕ್ಸ್ ಮತ್ತು ಇತ್ತೀಚಿನ ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿನ ಅಧಿಕಾರಿಗಳಿಗೆ ಭೇಟಿ ನೀಡಿ ನಿಮ್ಮ ಪಿಂಚಣಿ ಯಾವ ಕಾರಣಕ್ಕಾಗಿ ಸ್ಟಾಪ್ ಆಗಿದೆ ಎಂಬುದನ್ನು ಅವರು ನಿಮಗೆ ಪರಿಶೀಲಿಸಿ ಅಲ್ಲಿಯೇ KYC ಅಪ್ಡೇಟನ್ನು ಮಾಡಿಕೊಡ್ತಾರೆ. ದಾಖಲೆಗಳು ಅಪ್ಡೇಟ್ ಆದ ಕೂಡಲೇ ನಿಮ್ಮ ಪೆಂಡಿಂಗ್ ಹಣ ಏನು ಅಂತ ಇರುತ್ತಲ್ಲ, ನಿಮ್ಮ ಪೆಂಡಿಂಗ್ ಹಣ ಇರುವಂಥದ್ದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಮತ್ತೊಂದು ಪ್ರಮುಖ ವಿಚಾರವೇನಪ್ಪ ಅಂತಂದರೆ, ಕೆಲವೊಮ್ಮೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ದರೂ ನಿಮ್ಮ ಖಾತೆಗೆ ಬರೋದಿಲ್ಲ. ಇದಕ್ಕೆ ಕಾರಣ ನಿಮ್ಮ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾಗಿರುವುದು. ನೀವು ಬಹಳ ದಿನಗಳಿಂದ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವುದೇ ವ್ಯವಹಾರ ಮಾಡದೇ ಇದ್ದರೆ ಅಕೌಂಟ್ ಬ್ಲಾಕ್ ಆಗಿರುತ್ತೆ. ಹಾಗಾಗಿ ಒಮ್ಮೆ ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಖಾತೆಗೆ ಆಧಾರ್ ಸೀಡಿಂಗ್ ಆಗಿದೆಯಾ ಎಂಬುದನ್ನು ಒಂದು ಸಾರಿ ಖಚಿತಪಡಿಸಿಕೊಳ್ಳಿ. ರಾಜ್ಯದ ಪ್ರತಿಯೊಬ್ಬ ರೈತರಿಗೂ, ವಿಧವೆಯರಿಗೂ ಹಾಗೂ ಅಂಗವಿಕಲ ಪಿಂಚಣಿದಾರರಿಗೆ ಈ ಮಾಹಿತಿ ಬಹಳ ಮುಖ್ಯವಾಗಿದೆ. ಹಾಗಾಗಿ ಆದಷ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಿಸಿ. ನಿಮ್ಮ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಿದ್ದರೆ ಅಥವಾ ಅನುಮಾನಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನಮ್ಮ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಡೈರೆಕ್ಟಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇದೇ ರೀತಿಯ ಸರ್ಕಾರದ ಯೋಜನೆಗಳ ನಿಖರ ಹಾಗೂ ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ನೆಚ್ಚಿನ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.